ನಾನು ಈ 3 ಆ್ಯಪ್ನ ಬಳಸ್ಕೊಂಡು ತಮ್ಲೈನ್ ಕ್ರಿಯೇಟ್ ಮಾಡಿದ್ಮೇಲೆ ಮೇನ್ ಥಿಂಗ್ ಬೇಕೇ ಬೇಕಾಗಿರುತ್ತೆ. ಮೊದಲಿಗೆ ಹೇಳ್ಬಿಡ್ತೀನಿ, ಈ ವಿಡಿಯೋ ಮಾಡಿರೋ ಮೇನ್ ಉದ್ದೇಶನೇ ತಮ್ಲೈನ್ ಬಗ್ಗೆ ಅಲ್ವಾ. ತಮ್ಲೈನ್ ಯಾವ ಆ್ಯಪ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ಮಾತ್ರ ಮಿಸ್ ಮಾಡಿಲ್ಲ ನೋಡ್ಕೊಳ್ಳಿ. ಆದರೆ ನೀವು ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಲೈಕ್ ತಮ್ಲೈನ್ ಎಡಿಟಿಂಗ್ ಮಾಡಬೇಕು ಅಂತ ಅಂದಿದ ತಕ್ಷಣ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಹಾಗೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಗೆ ಇರಲಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಇದೊಂದು ವ್ಲಾಗಿಂಗ್ ಚಾನಲ್ ಆಗಿರುತ್ತೆ. ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತೀನಿ ಆವಾಗವಾಗ. ನನಗೆ ತಿಳಿದಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಹಾಗೆ ನಾನು ನಿಮಗೆ ಹೇಳಿದ್ದೆ, ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ಕೊಂಡು ಬಂದಿರೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಐ ಗಾಟ್ ಸೋ ಮಚ್ ಆಫ್ ಹ್ಯೂಜ್ ರೆಸ್ಪಾನ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಮ್ಲೈನ್ ಎಡಿಟಿಂಗ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಬರ್ತಿದ್ದಂಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಹಾಗೆ ಈ ವಿಡಿಯೋ ಡ್ರ್ಯಾಗ್ ಮಾಡೋದಿಲ್ಲ, ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ ಹೇಗೆ ಎಡಿಟ್ ಮಾಡಬೇಕು ಅಂತ. ಯೂಶ್ವಲಿ ತಮ್ಲೈನ್ ಎಡಿಟಿಂಗಿಗೆ ಅಂತ ಅಂದಿದ ತಕ್ಷಣ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಹಾಗೆ ಏನದು ತುಂಬ ಸ್ಕಿಲ್ಸ್ ಇರಬೇಕು. ಬಟ್ ನಾನು ಹೇಳ್ತಾ ಇರೋದು, ನೀವು ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಯೂಟ್ಯೂಬ್ ಅಂತ ಬಂದಿದ ತಕ್ಷಣ ತಮ್ಲೈನ್, ಟೈಟಲ್ ಹಾಗೆ ಡಿಸ್ಕ್ರಿಪ್ಷನ್ ಮೇನ್ ಥಿಂಗ್ ಬೇಕೇ ಬೇಕಾಗಿರುತ್ತೆ. ನನಗೆ ಹೆಲ್ಪ್ ಆಗಿದ್ದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ವಾ. ತಮ್ಲೈನ್ ಮಾಡೋದಕ್ಕೆ ನಾನು ಕೂಡ ಸುಮಾರಷ್ಟು ಸೋರ್ಸ್ನ ಯೂಸ್ ಮಾಡಿದೆ, ಲೈಕ್ ಕ್ಯಾನ್ವಾ, ಅದೇನೋ ಆ್ಯಪ್ಸ್, ಸುಮಾರಷ್ಟು ಎಡಿಟಿಂಗ್ ಆ್ಯಪ್ಸ್ ಯೂಸ್ ಮಾಡಿದೆ. ಅದು ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಅಂದರೆ ನನಗೆ ಹೇಗೆ ವರ್ಕ್ ಮಾಡಬೇಕಂತ ಗೊತ್ತಾಗಿಲ್ಲ. ಕೆಲವೊಂದು ಟೆಂಪ್ಲೇಟ್ಸ್ನ ಯೂಸ್ ಮಾಡಬೇಕು ಅಂದರೆ ದುಡ್ಡು ಹಾಕಬೇಕು. ದುಡ್ಡು ಹಾಕಿದ್ರೆ ಮಾತ್ರ ಫ್ರೀ ಆಕ್ಸೆಸ್ ಯಾವುದ್ರಲ್ಲೂ ಇರೋದಿಲ್ಲ. ಇನ್ನು ಇನ್ಶಾರ್ಟಲ್ಲಿ ಸ್ವಲ್ಪ ದಿನ ಮಾಡಿದೆ, ಬಟ್ ಯಾಕೋ ಅದು ಕ್ಲಿಕ್ ಆಯಿತು ಅಂತ ನನಗನ್ಸಿಲ್ಲ. ಅದೇ ನಾನು ಈ 3 ಆ್ಯಪ್ನ ಬಳಸ್ಕೊಂಡು ತಮ್ಲೈನ್ ಕ್ರಿಯೇಟ್ ಮಾಡಿದ್ಮೇಲೆ ನನಗೆ ಕ್ಲಿಕ್ ಆಯಿತು. ವೀಡಿಯೋಸ್ ಎಲ್ಲ ವೈರಲ್ ಆಯಿತು. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ದಾಟಿದ್ರು. ಎಲ್ಲದಕ್ಕೂ ಕಾರಣ ಕ್ರೆಡಿಟ್ಸ್ ಗೋಸ್ ಟು ದಿಸ್ ಆ್ಯಪ್ ಅಂತ ಹೇಳ್ತೀನಿ. ನಾನು 3 ಆ್ಯಪ್ಗಳಿಗೆ ನಾನು ಕ್ರೆಡಿಟ್ ಕೊಡ್ತೀನಿ. ಬಿಕಾಸ್ ಆ ತಮ್ಲೈನ್ ಎಡಿಟಿಂಗ್ ಆದಮೇಲೆ ನನ್ನ ವೀಡಿಯೋಸ್ ಕ್ಲಿಕ್ ಆಗಿದ್ದು. ಹಾಗೆ ಯಾವ 3 ಆ್ಯಪ್ ಅಂತ ಹೇಳ್ತೀನಿ. ಒಂದು ನನಗೆ ಹೆಲ್ಪ್ ಮಾಡಿದ್ದು AI ಬಳಸ್ಕೊಂಡು ನೀವು ಮಾಡಬೇಕು. ಫಸ್ಟ್ಗೆ ಹೇಳ್ಬಿಡ್ತೀನಿ, ಈ 3 ಆ್ಯಪು AI ಬಳಸ್ಕೊಂಡು ಮಾಡುವಂಥ ಆ್ಯಪೇ. AIನ ಯೂಸ್ ಮಾಡಿಕೊಂಡು ಮಾಡಬೇಕು. ಬಿಕಾಸ್ AIನ ಯೂಸ್ ಮಾಡ್ಕೊಂಡು ಮಾಡಿದ ತಕ್ಷಣ ಏನಾದರೂ ಎಫೆಕ್ಟ್ ಆಗುತ್ತಾ? ಏನೂ ಎಫೆಕ್ಟ್ ಆಗಲ್ಲ. ಎಲ್ಲರೂ ಕೂಡ ಇತ್ತೀಚೆಗೆ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇದನ್ನೇ ಬಳಸ್ಕೊಂಡು ಮಾಡ್ತಿರೋದು. ಬಿಕಾಸ್ ನಾವು ಒಂದೊಂದು ಆ್ಯಪಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಆ್ಯಪ್ ಆಕ್ಸೆಸ್ ಕೇಳುತ್ತೆ, ದುಡ್ಡು ಕೇಳುತ್ತೆ. ಇದೆಲ್ಲ ನಮ್ಮ ಕೈಲಿ ಅಂದರೆ ಲೈಕ್ ಫ್ಲೆಕ್ಸಿಬಲ್ ಇರೋಲ್ಲ. ಅದರಲ್ಲೂ ನಮ್ಮಂಥ ಫ್ರೆಷರ್ ಯೂಟ್ಯೂಬ್ಸ್ಗೆ ಅದು ಫ್ಲೆಕ್ಸಿಬಲ್ ಇರೋಲ್ಲ ಅಲ್ವಾ. ಅದಕ್ಕೆ ಈ ಆ್ಯಪ್ಸ್ನ ಬಳಸ್ಕೊಂಡು ನೀವು ತಮ್ಲೈನ್ನ ಎಡಿಟ್ ಮಾಡ್ಬೋದು. ಮೊದಲಿಗೆ ಯಾವ ಆ್ಯಪ್ ಅಂದರೆ, ಫಸ್ಟ್ ನಾನು ಯೂಸ್ ಮಾಡೋದೇ ಜೆಮಿನಿ ಆ್ಯಂಡ್ ನೆಕ್ಸ್ಟ್ ChatGPT. ಇನ್ ಕೇಸ್ ಜೆಮಿನಿಲಿ ಕ್ಲಿಯರ್ ಆ್ಯಂಡ್ ಕರೆಕ್ಟಾಗಿ ನನಗೆ ಬೇಕಾಗಿರೋ ರೀತಿ ಬಂದಿಲ್ಲ ಅಂದರೆ ಮಾತ್ರ ನಾನು ChatGPT ಹೋಗ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಬರೋದೇ ನಾನು ಕ್ಲೌಡ್ AI ಅಂತ ಆ್ಯಪು, ಅದರಲ್ಲಿ ಕೂಡ ಮಾಡ್ಕೊತಾ ಇದ್ದೀನಿ. ನನಗೆ ಇದನ್ನು ಯಾರೋ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಕ್ಲೌಡ್ AI ಆ್ಯಪ್ನ. ಅದರಲ್ಲಿ ನಾನು ಆ್ಯಕ್ಚುಲಿ ನನ್ನ ಸ್ಟಡಿ ರಿಲೇಟೆಡ್ನ ಮಾಡ್ಕೋತಿದ್ದೆ. ಹಾಗೆ ಒಂದು ಸತಿ ಅನ್ನಿಸ್ತು, ಯಾಕೆ ಈ ಥರ ಫೋಟೋ ಎಡಿಟಿಂಗ್ ಮಾಡಬಾರ್ದಾ ಅಂತ. ಹಾಗೆ ನಾನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡೋದು ಗೂಗಲ್ ಜೆಮಿನಿ. ಸೊ ಹೇಗೆ ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಬಿಕಾಸ್ ಇದು ಲಾಂಗ್ ವೀಡಿಯೋ ಆಯಿತು, ಆಲ್ರೆಡಿ 5 ಮಿನಿಟ್ಸ್ ಆಗೋಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಆದರೆ ನಿಮಗೆ ಯಾವ ಥರ ವೀಡಿಯೋದು ಲೈಕ್ ಯಾವ ಥರ ಜನ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ. ನಾರ್ಮಲ್ ಜೆಮಿನಿಯಲ್ಲಿ ಮಾಡ್ಬೋದು, ಆದರೆ ಅದಕ್ಕೊಂದು ಪ್ರಾಂಪ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಯಾವ ಥರ ಪ್ರಾಂಪ್ಟ್ ಹಾಕಬೇಕು ಅಂತ ನನಗೆ ಇನ್ನೊಂದು ಫೋನ್ ಇದ್ದರೆ ನಾನು ಇಲ್ಲೇ ಡೈರೆಕ್ಟಾಗಿ ತೋರಿಸ್ಬಿಟ್ಟು ಹೇಳ್ತಿದ್ದೆ. ಬಟ್ ಇನ್ನೊಂದು ಫೋನ್ ಇವಾಗಿಲ್ಲ ಸದ್ಯಕ್ಕೆ. ಸೊ ಅದಕ್ಕೆ ನಾಳೆ ಇಲ್ಲ ನಾಡ್ದು ಅಪ್ಲೋಡ್ ಮಾಡ್ತೀನಿ, ಅದನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ಏನದು ಈ ಆ್ಯಪಲ್ಲಿ ಹೇಳ್ಬಿಡ್ತೀನಿ, ಅಂದರೆ ಲೈಕ್ ಯಾವುದೂ ಮುಚ್ಚಿಕೋದು ಬೇಡ. ChatGPTಲಾದರೆ ನಾವು 2-3 ಫೋಟೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆ್ಯಕ್ಸೆಸ್ ಮುಗ್ದೋಗುತ್ತೆ. ಅಂದರೆ 2 ಫೋಟೋಗೆ ಮುಗ್ದೋಗ್ಬಿಟ್ಟಿರುತ್ತೆ. ಬಿಕಾಸ್ ನಾವು ಒಂದಷ್ಟು ತಪ್ಪಾಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಅದನ್ನು ಕರೆಕ್ಟ್ ಮಾಡೋಷ್ಟರಲ್ಲಿ ಅದು ಮುಗ್ದೋಗಿರುತ್ತೆ. ಅದೇ ಜೆಮಿನಿಲಾದರೆ ಹಾಗಾಗಲ್ಲ, ನಾವು ಕ್ಲಿಯರಾಗಿ ಪ್ರಾಂಪ್ಟ್ ಹಾಕಬೇಕಷ್ಟೇ. ಮೇನ್ ಥಿಂಗ್ ಏನಂದರೆ, ಜೆಮಿನಿ ಆ್ಯಪಲ್ಲಿ ನಿಮಗೆ ಬೇಕಾಗಿರೋ ರೀತಿ ಜೆಮಿನಿಲಾದರೆ ನನಗೆ ಈಸಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ಜೆಮಿನಿ ನನಗೆ ಈಸಿ. ಇನ್ನು ನನಗೆ ಹೆಲ್ಪ್ ಆದಂತಹ ಬೇರೆ ಟೂಲ್ಸ್ ಬಗ್ಗೆ ನಿಜವಾಗ್ಲೂ ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಟೈಟಲ್ ಹೇಗೆ ಹಾಕಬೇಕು ಅಂತಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಒಂದೇ ವೀಡಿಯೋದಲ್ಲಿ ಎಲ್ಲ ತುಂಬಿಟ್ರೆ ಆಗಲ್ಲ. ನನ್ನ ಬಗ್ಗೆ ಅಲ್ವಾ. ತಮ್ಲೈನ್ ಯಾವ ಆ್ಯಪ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಮಾತ್ರ ಮಿಸ್ ಮಾಡಿಲ್ಲ ನೋಡ್ಕೊಳ್ಳಿ. ಆದರೆ ಯಾವ ಪ್ರಾಂಪ್ಟ್ ಹಾಕಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪ್ರಾಂಪ್ಟ್ ಏನಾದರೂ ಬೇಕಿತ್ತಂದರೆ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ದು ಯಾವ ಥರ ಜಾನರ್ ಇರೋ ಅಂತಹ ವೀಡಿಯೋಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಆವಾಗ ನಾನು ಇದು ಮಾಡ್ತೀನಿ. ಹಾಗೆ ನಾನು ಕೂಡ ನಿಮಗೆ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹಾಕಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗುವ ಮುಂದಿನ ವಿಡಿಯೋದಲ್ಲಿ.